ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಲೇಟಾಗಿ ಮೈ ತಗೊಂಡಿನಿ, ಜಳಕ ಮಾಡೀನಿ. ಲೇಟಾಗ್ಯದ. 3ಕ್ಕೆ ಮಾಡೀನಿ. ಈಗ ಸ್ನಾನ 3ಕ್ಕೆ ಮಾಡೀನಿ. 3:30 ತನಕ ಆಗ್ಯದ. ಅದೇ 4 ಟೈಮ್. ಈಗ ಮೈ ತಕ್ಕೊಂಡು ಸ್ವಲ್ಪ ಕೂತಿದ. ಫುಲ್ ಬಾಡಿ ಪೇನ್ ಆಗತ್ತೆ. ಮುಂಜಾನೆದು ಕೆಲಸ ಮಾಡೀನಿ. ಕ್ಲೀನಿಂಗ್ ಇತ್ತು ಸ್ವಲ್ಪ, ಅದೆಲ್ಲ ಮಾಡ್ಕೋಬೇಕು. ಮತ್ತು ಮೈಯೆಲ್ಲ ಗಲೀಜು ಆಗ್ತದೆ ಅಂಥೇಳಿ ಈಗ ಅವಾಗ ಜಳಕ ಮಾಡಿ ತಲೆ ತಗೊಂಡಿನಿ. ತಲೆ ಭಾರ ಅನ್ಸ್ಲತ್ತದ. ಬ್ಲಾಗ್ ಮಾಡಬೇಕು ಅಂಥೇಳಿಕೆ ಇವಾಗ ಸ್ಟಾರ್ಟ್ ಮಾಡಿ ಬ್ಲಾಗ್. ನಂಗೆ ಬ್ಲಾಗ್ ಮಾಡೋದು ಆಗಲ್ಲಾಗ್ಯದ. ಪ್ರೆಗ್ನೆನ್ಸಿ ನಡೆದಲ್ಲ, ಸ್ವಲ್ಪ ಹೆಲ್ತ್ ಒಳಗೆ ಹೆಚ್ಚು ಏರುಪೇರು ಆಗ್ಲತ್ತದ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡೀನಿ ಬ್ಲಾಗ್. ಜಳಕ ಮುಗಿಸೋಣ, ಫುಲ್ ಮಕ್ಕೊಂಬಿಡ್ಬೇಕು ಹಂಗೆ ಅನ್ಸ್ಲತ್ತದ. ಅಷ್ಟೆಲ್ಲ ಪೇನ್ ಆಗ್ಲತ್ತದ. ಸ್ವಲ್ಪ ಮುಂಜಾನೆ ಅಂತ ಹೈರಾಣಾಗ್ಯದ ಬಾಡಿ. ಅದಕ್ಕೆ ಹಂಗೆ ಕಂಫರ್ಟ್ ಇದ್ದೀವಿ. ಡ್ರೆಸ್ ಹಾಕೊಳ್ತೀನಿ ಡೈಲಿ. ಕಂಫರ್ಟ್ ಅದ ಅಂತೇಳಿ ಇದು ಹಾಕೊಳ್ತೀನಿ. ಸ್ವಲ್ಪ ನೈಟಿ ಇಷ್ಟ ಆಗಲ್ಲ ನನಗೆ, ಅದ್ರ ಸಲುವಾಗಿ ಇದು ಹಾಕೋತೀನಿ. ಇದೇನು ಲಿಪ್ಸ್ಟಿಕ್ ಅದಲ್ಲ, ಕ್ಯಾಮ್ರಾ ಎಫೆಕ್ಟ್ ಅದ. ಇಷ್ಟೇ ಕ್ಲಿಯರ್ ಕಲರ್ ಇಲ್ಲ ಲಿಫ್ದು. ಸ್ವಲ್ಪ ರೆಡಿ ಆಗ. ಇದು ಯೂಸ್ ಮಾಡ್ಲತ್ತೀನಿ, ಇಮೋಲಿನ್ ಅಂಥೇಳಿ ಕ್ರೀಮ್ ಯೂಸ್ ಮಾಡ್ಲತ್ತೀನಿ. ಈಗೇ ಯೂಸ್ ಮಾಡ್ಲತ್ತೀನಿ. ಮೊದಲೇನು ಯೂಸ್ ಮಾಡ್ತಿದ್ದೆ, ಚಲೋ ಅದ ಕ್ರೀಮು. ಮತ್ತು ಬಿತ್ತದ ಮುಖದ ಮೇಲೆ ಸ್ವಲ್ಪ ಪಿಂಪಲ್ಸ್ ಆಗ್ಯಾವ. ನಿಂತ್ಕೊಳ್ಳೋಕೆ ಆಗಲ್ಲಾಗ್ಯದ, ಅದಕ್ಕೆ ಕೂತಿ ವಿಡಿಯೋ ಮಾಡ್ಲತ್ತೀನಿ. ಫುಲ್ ಸುಸ್ತಾಗ್ಯದ ಮನುಷ್ಯ. ಈ ಕ್ರೀಮ್ ಭಾಳ ಜಾಸ್ತಿ ಬಕ್ಕಳು ಮಂದಿ ವೀಡಿಯೋ ಮಾಡೋದು ನೋಡೀನಿ. ಬಕ್ಕಳು ಮಂದಿ ಯೂಸ್ ಮಾಡ್ತಾರೆ. ನಾನು ಯೂಸ್ ಮಾಡ್ಬೇಕು, ಹೆಂಗೆ ಅನ್ನಿಸ್ತು ಅಂತ ನೋಡ್ಬೇಕು. ತರಿಸ್ಕೊಂಡು ಎಲ್ಲಿ ಸಿಗಲ್ಲಾಗಿತ್ತಿದ್ದು, ಅಪೋಲೋ ಫಾರ್ಮಸಿ ಒಳಗೆ ಸಿಕ್ಕದ ಕ್ರೀಮ್. ಕ್ರೀಮ್ ಹಚ್ಕೊಂಡು ಒಂದು 5 ನಿಮಿಷ ಬಿಡಬೇಕು. ಸ್ವಲ್ಪ
ಡ್ರೈ ಆಗ್ಬೇಕು ಸ್ವಲ್ಪ. ಆಮೇಲೆ ಪೌಡ್ರ್ ಹಚ್ಕೊತೀನಿ. ಮುಂಜಾನೆ ಜಲ್ದಿ ಇವೆಲ್ಲ ಹಚ್ಕೊಳಕ್ಕಾಗಲ್ಲ, ಒಂದೊಂದು ಸಲ ಹಚ್ಕೊಳ್ಳಲ್ಲ ಏನೋ ಭೀ ಹಾಗೆ ಈ ಬದ್ಬಿಟ್ಟು ಹಚ್ಕೊಂಡು ಹಾಗೆ ಕೆಲಸ ಮಾಡೋಕೆ ನಿಂದಿರ್ತೀನಿ. ಸ್ವಲ್ಪ ಫ್ಯಾನ್ ಹಾಕ್ತೀನಿ. ಇಂಥ ಬೊಕ್ಕಳು ಇಷ್ಟ ಆಯ್ತು ನಂಗೆ, ಡೈಲಿ ಯೂಸಿಗೆ ಇವೇ ಯೂಸ್ ಮಾಡ್ತೀನಿ ನಾವು. ಆರ್ಟಿಫಿಷಿಯಲ್ ಗೋಲ್ಡ್ ಏನಿಲ್ಲ, ಗೋಲ್ಡ್ ಇದ್ರೂ ಅಷ್ಟು ಹಾಕೋಂಗೆ ಅನ್ಸಲ್ಲ. ಇದ್ರ ನೆಕ್ ಒಂದು ಸ್ವಲ್ಪ ಡೀಪ್ ಅನ್ನಿಸ್ತು, ಅಷ್ಟು ಇಷ್ಟ ಆಗಲ್ಲ ನಂಗೆ. ಇಷ್ಟ ಇರ್ಬೇಕು ನೆಕ್. ಇಲ್ಲೊಂದು ಸ್ವಲ್ಪ ರೆಡ್ ಆಗದಂಗೆ ಆಗಿತ್ತು, ಆಗಲ್ಲ ಕಮ್ಮಿ ಆಗ್ಯದ. ಪೌಡರ್ ಲಿಬಮ್ ಕ್ಯಾಮ್ರಾ ಎಫೆಕ್ಟ್. ಮಧ್ಯಾಹ್ನ ಊಟ ಇನ್ನೂ ಮಾಡಿಲ್ಲ, ಜಳಕಾಗನ ಹೊಸಲತ್ತು. ಜಾಸ್ತಿ ಮೇಕಪ್ ಅದೇನು ಮಾಡ್ಕೊಳ್ಳಲ್ಲ, ಇವತ್ತು ಟೈಮ್ ಅದಂತೆ ಸ್ವಲ್ಪ ಮೇಕಪ್ ಮಾಡ್ಕೊಳ್ತೀನಿ ಅಷ್ಟೇ. ಮಿರರ್ ತಗೋತೀನಿ. ಹೇಬ್ರಲ್ಲಿ ಅಷ್ಟೊಂದು ಗ್ರೋತ್ ಏನಾಗಿಲ್ಲ ನಂದು ಈ ಸಲ, ಯಾಕೋ ಅಂದ್ರೆ ಸ್ವಲ್ಪ ಇವಾಗ ಆಲೋಚನೆ ಮಾಡ್ಕೊಂಡು ಭಾಳ ದಿವಸ ಇತ್ತು ಅಂದ್ರೂ ಅಷ್ಟು ಗ್ರೋತ್ ಆಗಿಲ್ಲ. ಫಸ್ಟ್ ಭಾಳ ಗ್ರೋತ್ ಆಗ್ತಿತ್ತು. ಹಿಂಗೆ ಇದು ಇಲ್ಲಿ ಇಟ್ಟು ಕಣ್ಣು ಮುಚ್ಚಿ ಹಿಂಗೆ ಹಿಂಗೆ ಹೇಳಿದ್ರೆ ಆಯ್ತು, ಮ್ಯಾಗ್ನು ಹತ್ತು ಕೆಳಗೂ ಹತ್ತದ ಕಾಜಲ್. ಆಯ್ತಲ್ಲ ರೆಡಿ. ಇಷ್ಟ ಆಗಲ್ಲ ನನಗೆ, ಅಂದರೆ ಇದು ಕಲರ್ ಇಷ್ಟ ಇಲ್ಲ, ಬಟ್ ಬೈತಾರ ಮತ್ತು ಅಕ್ಕಿ ಹಾಕೊಳ್ಳೋದು ಏನು ಚಿಕ್ಕ ಹಚ್ಕೊಳ್ಳೋದು ಅಷ್ಟೇ ಆಯ್ತು. ಇದೊಂದು ತೋರಿಸ್ಬೇಕು. ಇದು ಸ್ಟ್ರೆಚ್ ಮಾರ್ಕ್ ಸಲುವಾಗಿ ಕೊಟ್ಟರು ನಂಗೆ ಡಾಕ್ಟರ್. ಬೇಬಿ ಬಂಪ್ ಹೊಟ್ಟೆ ಮೇಲೆಲ್ಲ ಕಡೆ ಹಚ್ಕೊಳ್ಳೋದು. ಸ್ಟ್ರೆಚ್ ಮಾರ್ಕ್ ಫುಲ್ ಏನು ಹೋಗಲ್ಲ, ಸ್ವಲ್ಪ ಕಮ್ಮಿ ಆಯ್ತು ಅಂತ ಹೇಳ್ಯಾರ.
ನೋಡಬೇಕು, ಯೂಸ್ ಮಾಡಬೇಕು. ರಿಸಲ್ಟ್ ಹೆಂಗೆ ಬರುತ್ತೆ ಗೊತ್ತಿಲ್ಲ. ವಿಂಡೋ ಕಡೆ ಹೋಗಿ ತೋರಿಸ್ತೀನಿ. ಫೈನಲ್ ಲುಕ್. ಕಾಣಿಸ್ಲತ್ತ ಮಸ್ತ್. ಮೇಕಪ್ ಅದನ್ನು ಏನು ಜಾಸ್ತಿ ಏನು ಮಾಡ್ಕೊಳ್ಳೋದು, ಇಷ್ಟೇ ಮೇಕಪ್. ನಮ್ಮದು ಸ್ಕಿನ್ ಕೇರ್ನ ಏನು ಮಾಡ್ಕೊಳ್ಳಲ್ಲ, ಫೌಂಡೇಶನ್ ಅದಂತೂ ಏನು ಯೂಸ್ ಮಾಡಲ್ಲ. ಇದಿಷ್ಟೇ ಮೇಕಪ್ ಮಾಡ್ಕೊತೀನಿ ಜಾಸ್ತಿ. ಇನ್ನೊಂದು ಸ್ವಲ್ಪ ಕಣ್ಣು ರೆಡ್ ಆಗಿದೆ, ಪಿಂಪಲ್ಸ್ನೂ ಜಾಸ್ತಿ ಆಗಿದೆ. ಪ್ರೆಗ್ನೆನ್ಸಿ ಟೈಮ್ ಒಳಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸ್ವಲ್ಪ ಆತ ಅಂತ ಹೇಳ್ತಾರೆ, ಅದಕ್ಕೆ ಆಗಿಬಿಟ್ಟು ನನಗೆ. ನಮ್ಮ ಮನೆ ಹಿಂದಿನ ಹಿಂಗದ ಆಂಜನೇಯನ ಗುಡಿ ಅದಲ್ಲಿ, ಅಲ್ಲಿ ಆಂಜನೇಯನ ಗುಡಿ. ಹೊಸ ಏರಿಯಾದ ಇವಾಗ ಮನೆಗಳು ಅಲ್ಲಗುತ್ತ. ಹೇರ್ ಫಾಲ್ ಜಾಸ್ತಿ ಆಗ್ಲತ್ತೈತಲ್ಲ, ಅದ್ರ ಸಲುವಾಗಿ ಇದು ರೋಸ್ಮೆರಿ ವಾಟರ್ ಮಾಡ್ಕೋ ಸಲುವಾಗಿ ರೋಸ್ಮೆರಿ ಲೀವ್ಸ್ ತೊಗೊಂಡಿನಿ ಮೀಶೋ ಇಂತೇನೆ. 60 ರೂಪಾಯಿಗೇನೋ ಅಷ್ಟೇ, 60 ರೂಪಾಯಿಗೆ ಅಷ್ಟೇ ಅದ. ಇವು ಬೇರೆ ಬ್ರ್ಯಾಂಡ್ ರೋಸ್ಮೆರಿ ವಾಟರ್ ಸಿಗ್ತದೆ. ಕೆಮಿಕಲ್ ಸ್ವಲ್ಪ ಮಿಕ್ಸ್ ಇರ್ತದೆ ಅದ್ರೊಳಗೆ. ಅದ್ರ ಸಲುವಾಗಿ ನಾವು ರೋಸ್ಮೆರಿ ಲೀವ್ಸ್ ತೊಗೊಂಡು ಮನೆಯಾಗೆ ನಾನೇ ರೋಸ್ಮೆರಿ ವಾಟರ್ ಮಾಡ್ಕೊಂಡಿನಿ. ನೋಡಿರಿ, ಮಾಡ್ಕೊಂಡು ಇಟ್ಕೊಂಡಿನಿ. ಏನಿಲ್ಲ, ಇದು ರೋಸ್ಮೆರಿ ಲೀವ್ಸ್ ಇರ್ತದಲ್ಲ, ಇದು ನೀರೊಳಗೆ ಹಾಕ್ಕೋಬೇಕು. ನೀರೊಳಗೆ ಹಾಕ್ಕೊಂಡು ಬಾಯ್ಲ್ ಮಾಡ್ಕೋದು. ಸ್ವಲ್ಪ ನೀರು ಕಮ್ಮಿ ಆಗತ್ತನ ಬಾಯ್ಲ್ ಮಾಡ್ಕೋಬೇಕು. ಅದ್ರೊಳಗೆ ನಾ ಸ್ವಲ್ಪ ಮೆಂತ್ಯ ಹಾಕೀನಿ. ಮೆಂತ್ಯ ಮತ್ತು 1 ಸ್ಪೂನ್ ಮೆಂತ್ಯ ಮತ್ತು 1 ಸ್ಪೂನ್ ಲವಂಗ ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡು ನೀರು ಆರ್ಬೇಕು. ಇದು ಬಾಟಲೊಳಗೆ ಹಾಕೋದು. ಇದು ಬಾಟಲ ಇದು 2 ಸಿಗ್ತಾವೆ, 60 ರೂಪೀಸ್, 60 ರೂಪಾಯಿಗೆ 2 ಕೊಡ್ಲು, ಎರಡು ಸಿಗ್ತಾವೆ, 2 ಕೊಡ್ಲತ್ತಾರೆ ಅದ್ರೊಳಗೆ 60 ರೂಪಾಯಿ ಒಳಗೆ. ಇದ್ರೊಳಗೆ ಫಿಲ್ ಮಾಡ್ಕೊಂಡು ಇಟ್ಕೊಳ್ಬೇಕು. ನೀರು ತಣ್ಣಗಾದ್ಬೇಕ. ಇದು ರೂಟ್ಸಿಗೆ ಅಪ್ಲೈ ಮಾಡ್ಕೊಳ್ಳೋದು. ಹಿಂಗೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೋಬೇಕು ಒಂದು ಸ್ವಲ್ಪ ತಲೆ. ಇದು ಯೂಸ್ ಮಾಡಬೇಕಲ್ಲತ್ತೆ, ನನ್ನ ಹೇರ್ ಫಾಲ್ ಭಾಳ ಅಲ್ಲುತ್ತದ, ಅದ್ರ ಸಲುವಾಗಿ ಭಾಳ ದಿನ ಆಯ್ತು ಹೇರ್ ಫಾಲ್ ಕಂಟಿನ್ಯೂ ಹಾಗೆ ಆದ. ಬಟ್ ನಾ ಏನೂ ಯೂಸ್ ಮಾಡಿಲ್ಲ, ಆಯಿಲ್ನೂ ಜಾಸ್ತಿ ಯೂಸ್ ಮಾಡಲ್ಲ. ಹಂಗಾಗಿ ಇದು ಯೂಸ್ ಮಾಡ್ಬೇಕಂಥೇಳಿ, ಈಸಿ ಆಗ್ತದೆ ಅಂಥೇಳಿ ಇದೇ ಮಾಡ್ಕೊಂಡಿನಿ. ರಿಸಲ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಮಸಾಜ್ ಮಾಡ್ಕೊಳ್ಳೋದು, ಸ್ಕ್ಯಾಲ್ಪ್ ಒಳಗೆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳೋದು ಆಯ್ತು, ಅಷ್ಟೇ. 60 ರೂಪಾಯಿ ಬರೀ. ಇದು ಲೂಸ್ನೂ ಸಿಗ್ತದೆ, ಬಾಟಲ್ನೂ ಸಿಗ್ತದೆ, ಮತ್ತು ಇದು ಭಾಳ ದಿವಸ ಹೋಗ್ತದೆ. ಇಷ್ಟು ನಾವು ಒಂದು ಸಲ ಯೂಸ್ ಮಾಡ್ತೀವಿ, ಈಗ ತನಕ ಇಷ್ಟದಿನ ಒಂದು ಬಾಟಲ್ ಮಾಡಿ ಇಟ್ಕೊಂಡ್ರೆ ಒಂದು 15-20 ತಿಂಗಳಾರೆ ಹೋಗ್ತವೆ. ಕಂಟಿನ್ಯೂ ಡೈಲಿ ಅಪ್ಲೈ ಮಾಡ್ಕೊಳಂತೂ ಆಗಲ್ಲ ನನಗಂತೂ. ಯಾವಾಗ ನೆನಪಾಗ್ತದೆ ಅವಾಗ ಅಪ್ಲೈ ಮಾಡ್ಕೊತೀನಿ ನಾನು. ಸೋಂಬೇರಿತನ ಮಾಡ್ತೀನಿ. ಸಲೂನ್ ಒಳಗೆ ಹೆಂಗೆ ಸ್ಪ್ರೇ ಹೊಡೆಯಲ್ಲ, ಕಟ್ಟಿಂಗ್ ಮಾಡೋ ಟೈಮಿಗೆ ಆ ಥರ ಅನ್ಸ್ಲತ್ತದ. ಯಾರಾದರೂ ಮಸಾಜ್ ಮಾಡೋರು ಇರಬೇಕು, ಹಂಗೆ ನಿದ್ದೆ ಅದು ಬಿಡ್ತದೆ. ಇದ್ರ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿರಿ ಬೇಕಾದವರು. ಬ್ಲಾಗ್ ನೋಡ್ತಿದ್ರೆ ಫುಲ್ ಬ್ಲಾಗ್ ನೋಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಯ್, ಮತ್ತೆ ಸಿಗ್ತೀನಿ, ಬಾಯ್. ರೋಸ್ಮೆರಿ ವಾಟರ್ ಮಾಡ್ಕೊಳ್ಳೋದು ತೋರಿಸ್ಲತ್ತೀನಿ ನೋಡ್ರಿ. ಇಲ್ಲಿ ನೀರು ಬಾಯ್ಲ್ ಮಾಡ್ಕೊಂಡಿನಿ. ಬಾಯ್ಲ್ ಆಗೋಣ ಮೆಂತ್ಯ 1 ಸ್ಪೂನ್ ಲವಂಗ ಹಾಕ್ಕೊಂಡಿನಿ ಮತ್ತು ರೋಸ್ಮೆರಿ ಲೀವ್ಸ್ ಹಾಕ್ಕೊಂಡಿನಿ.
ಅದು ಅರ್ಧದಷ್ಟು ನೀರು ಆಗತ್ತನ ಬಾಯ್ಲ್ ಮಾಡ್ಕೋಬೇಕು. ಆಮೇಲೆ ಮತ್ತು ನೀರು ಆರಿದ್ಬೇಕು ಸ್ಪ್ರೇ ಬಾಟಲ್ ಒಳಗೆ ಫಿಲ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೇಕು. ಹೆಂಗೆ ಅಪ್ಲೈ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಇದು ಹೆಂಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಈಗ ನೀವು ಯೂಸ್ ಮಾಡಿ ನೋಡಿರಿ, ಬೆನಿಫಿಟ್ ಹೆಂಗದಂತ ಹೇಳ್ರಿ. ಏನು ಬರ್ಲತ್ತಿ ನೋಡಮ್, ಏನು ಬರ್ಲತ್ತಿ? ಡಾಗ್, ರ್ಯಾಬಿಟ್, ಚಂದ ಬರೀ ಜರ ಹಿಡಿ, ಚಲೋ ಬರೀ. ಚಲೋ ಬರ್ಲಾಗಿದೆ ಅಲ್ಲಿ. ಅವತ್ತು ನೈಟ್ ಸಾಬುದಾಣ ಖಿಚಡಿ ಮಾಡ್ಲತ್ತೀನಿ, ನಮ್ಮ ಮಾಮಗೆ ಇಷ್ಟ ಅಂಥೇಳಿ. ಸುಮ್ಮನೆ ಯಾವಾಗರೆ ಮಾಡಿಕೊಡ್ತೀನಿ, ಅವನಿಗೆ ಇಷ್ಟ ಅಂತ ಮಾಡೋಣ ಮಾಡಿದ್ದ. ಎಣ್ಣೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಕರಿಬೇವು ಟೊಮೊಟೊ ಹಾಕಿ ಸಾಬುದಾಣಿ ನೆನೆಸಿಟ್ಟಿದ್ದು ಹಾಕಿ ಮತ್ತು ಶೇಂಗಾದ ಹಿಂಡಿ ಹಾಕಿ ಮಾಡ್ಕೊಳ್ಳೋದು. ನೈಟ್ ಮಾಡ್ಕೊಂಡಿದ್ದೆ ಅಷ್ಟೇ, ಸಿಂಪಲ್. ಅದೇನು ಎಲ್ಲರೂ ಮಾಡ್ತಾರೆ ಎಲ್ಲರೂ ಮನ್ಯಾಗ. ನಾನು ಹಂಗೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಅಷ್ಟೇ. ಪ್ರೆಗ್ನೆನ್ಸಿ ಟೈಮ್ ನಡೆದದಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಆಗುತ್ತದೆ, ಸ್ವಲ್ಪ ಬ್ಲಾಗ್ ಮಾಡೋಕ್ಕಾಗಲ್ಲ. ನನಗೆ ಆದಾಗ ಸ್ವಲ್ಪ ಮಾಡ್ತೀನಿ. ದಿನ ಮಾಡೋದು ಏನು ಮಾಡೋದು ಅಂತ ಹೇಳೋಕ್ಕೆ ಒಂದೊಂದು ದಿನ ಮಾಡಲ್ನು ಬ್ಲಾಗು. ಏನರ ವಿಶೇಷ ಇದ್ದವ್ರೆ ಏನು ದಿನ ಅದೇ ತೋರಿಸೋದು ಏನು ಮಜಾ ಸಿಗ್ತದಲ್ಲ, ಅದಕ್ಕೆ ಬೇರೆ ವೀಡಿಯೋ ಮಾಡಬೇಕಲ್ಲ, ಅದಕ್ಕೆ ಮಾಡಿಲ್ಲ. ಸ್ವಲ್ಪ ದಿನ ಗ್ಯಾಪ್ ಆಯಿತು. ಇವಾಗ 8 ಮಂತ್ಸ್ ಸ್ಟಾರ್ಟ್ ಆಗ್ಯದ. ಹಾಗೆ ಒಂದು ಸ್ವಲ್ಪ ಹೆಡೇಕ್ ಅದು ಆಲತ್ತಿತ್ತು ಭಾಳ ಜಾಸ್ತಿ. ಕುಂಡ್ರಕ್ಕೆ ಪ್ರಾಬ್ಲಮ್ ಆಗ್ತದೆ ಈ ಟೈಮ್ ಒಳಗೆ ಜಾಸ್ತಿ. ಅದಕ್ಕೆ ಹೆಲ್ತ್ ಕಡೆ ಜಾಸ್ತಿ ಗಮನ ಕೊಡಬೇಕು. ಇದೇನು ವೀಡಿಯೋ ಮಾಡೋದು ಆಮೇಲೆ ಮಾಡ್ಬೋದು ಅಂತೇಳಿ ಮಾಡಿಲ್ಲ. ಇಷ್ಟು ದಿನ ಸ್ಕಿಪ್ ಮಾಡಿದೆ, ಇವತ್ತು ಅಪ್ಲೋಡ್ ಮಾಡ್ಲತ್ತೀನಿ. ಬಾಯ್.